ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಮಿಥುನ ರಾಶಿಯವರಿಗೆ ನೋಡಿ, ರಾಶಿಯಲ್ಲಿ ಗುರು, ಇದು ಬಹಳ ಮುಖ್ಯವಾದಂಥದ್ದು. ಇನ್ನು ತೃತೀಯ ರಾಶಿಯಲ್ಲಿ ಕೇತು, ಭಾಗ್ಯ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂಥ ಬುಧನೂ ಕೂಡ ಇದ್ದಾನೆ, ಭಾಗ್ಯ ರಾಶಿಯಲ್ಲಿದ್ದಾನೆ. ನೋಡಿ, ಬಹಳ ಒಳ್ಳೆಯದು. ಬುಧ, ಕುಜ, ರಾಹು ಭಾಗ್ಯ ರಾಶಿಯಲ್ಲಿ. 10ನೇ ರಾಶಿಯಲ್ಲಿ ರವಿ, ಶುಕ್ರ ಮತ್ತು ಶನೀಶ್ವರನು ಕೂಡ 10ನೇ ರಾಶಿಯಲ್ಲಿ. ಅದೆಲ್ಲ ಸಾಮಾನ್ಯ. 14ನೇ ತಾರೀಕು 11ನೇ ತಾರೀಕು ಅನಂತರದಲ್ಲಿ ನಿಮಗೆ ದಶಮಕ್ಕೆ ರವಿಯೂ ಕೂಡ ಬರ್ತಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲಗಳು ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುತಿಗಳ ಮೇಲೆ ಕೆಲವೊಂದು ಸಲ ವ್ಯತ್ಯಾಸಗಳು ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂಥೇಳಿ ಅಲ್ಲ. ಹಾಗಿದ್ದಾಗ ಕೂಡ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗೆ ಏನೇನು ಫಲಗಳನ್ನು ಕೊಡಬಹುದು ಹೇಳೋದನ್ನು ಕೂಡ ನಿರೀಕ್ಷೆ ಇಟ್ಕೊಂಡು ಸಾಮಾನ್ಯವಾಗಿ ಹೇಳುವಂಥ ಒಂದು ಪ್ರಯತ್ನ ಇದು. ನೋಡಿ, ಇದು ನಮ್ಮ ಯುಗಾದಿಯ ವರ್ಷದ ಪೂರ್ವ, ಅಂದರೆ ಈ ಹಳೆಯ ಯುಗಾದಿ ಮುಗಿದು ಹೋಗ್ತದೆ. ಈ ಫಾಲ್ಗುಣ ಮಾಸ ಅಂತಂದರೆ ಕೊನೆಯ ತಿಂಗಳು ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾಗಿ ಫಾಲ್ಗುಣ ಮಾಸದ ಒಂದು ಕೊನೆಯ ಹುಣ್ಣಿಮೆಯು ಕೂಡ 3ನೇ ತಾರೀಕಿಗಿದೆ, ಹೋಳಿ ಹುಣ್ಣಿಮೆ. 3ನೇ ತಾರೀಕಿಗೆ, 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14-15 ಸಂಕ್ರಾಂತಿ, ಮೀನ ಸಂಕ್ರಾಂತಿಯೂ ಕೂಡ ಇದೆ. 16ನೇ ತಾರೀಕಿಗೆ ಸೋಮ ಪ್ರದೋಷ, 17ನೇ ತಾರೀಕಿಗೆ ಮಹಾಸ ಶಿವರಾತ್ರಿ, 19ನೇ ತಾರೀಕಿಗೆ ಯುಗಾದಿಯ ಅಮಾವಾಸ್ಯೆ, ಯುಗಾದಿಯ ಪೂರ್ವ ದಿವಸ ಅಮಾವಾಸ್ಯೆ. ಹೀಗೆಲ್ಲ ಇದೆ. ನೋಡಿ, ಹಬ್ಬ ಹರಿದಿನಗಳು ಮತ್ತು ಯುಗಾದಿಯ ಮುಂದಿನದಾದಂಥ ಭವಿಷ್ಯವನ್ನು ಕೂಡ ನಾವು ಗಮನಿಸೋಣ. ಇದು ಕೇವಲ ಒಂದು ಮಾರ್ಚ್ ತಿಂಗಳಲ್ಲಿ ಸೂಕ್ಷ್ಮವಾದಂಥ ಫಲಗಳು ಏನಿದೆ ಎಂಬುದನ್ನು ಗಮನಿಸಿ ಹೇಳುವಂಥ ಒಂದು ಪ್ರಯತ್ನ. ಬಹಳ ಮುಖ್ಯವಾಗಿ ನೋಡಿ, ರಾಶ್ಯಾಧಿಪತಿಯಾದಂಥ ಬುಧನು ಕುಜನ ಜೊತೆಗಿದ್ದಾನೆ. ಏನೇನು ಫಲಗಳನ್ನು ನಾವು ಗ್ರಹಿಸಬಹುದು? ಬಹಳ ಮುಖ್ಯವಾಗಿ ಉದ್ಯೋಗದಲ್ಲಿ ಏನೋ ಒಂದು ದೃಢತೆ, ಅಥವಾ ಉದ್ಯೋಗದಲ್ಲಿ ಏನೋ ಒಂದು ಬಲವಾದಂತಹ ಪರಿವರ್ತನೆ, ಅಥವಾ ಉದ್ಯೋಗದಲ್ಲಿ ಏನೋ ಒಂದು ಹಂತಕ್ಕೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ಸು. ಉದ್ಯೋಗ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಲಾಭಾಂಶ ಸಿಗುವಂಥದ್ದು, ಅಥವಾ ಉದ್ಯೋಗ ಕಳೆದು ಹೋಗಿದೆ ಅಂತಂದರೆ ಆ ಉದ್ಯೋಗದಲ್ಲಿ ಹಳೆ ಉದ್ಯೋಗದವರು ಪುನಃ ಬಾ ಅಂತೇಳಿ ಕರೆಯುವಂಥ ಚಾನ್ಸಸ್ಸು, ಅಥವಾ ಎಲ್ಲ ಒಂದು ಕಡೆ ವಿದೇಶದಲ್ಲಿ ಬೇರೆ ರೀತಿಯಾದಂಥ ನೌಕರಿಗಳಾಗುವಂಥ ಚಾನ್ಸಸ್ಸು. ಇದು ಬಹಳ ಮುಖ್ಯವಾಗಿ ಗಮನಿಸಬಹುದು. ಹಾಗಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವಂಥ ಪರಿಸ್ಥಿತಿಯನ್ನು ಕಾಣಬಹುದು. ಬಹಳ ಮುಖ್ಯವಾದಂತಹದ್ದು ನಿಮಗೆ. ಎರಡನೇದಾಗಿ ಭಾಗ್ಯದಲ್ಲಿ ನೋಡಿ, ಕುಜ ಮತ್ತು ಬುಧ 2 ಗ್ರಹಗಳಿದ್ದಾರೆ. ಹಾಗಾಗಿ ಭಾಗ್ಯದಲ್ಲಿ ಒಂದು ಕಡೆಗೆ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡಿದಿರಿ, ಅದು ಸ್ವಲ್ಪ ಅಡೆತಡೆಗಳಾಗಿದೆ. ಭೂಮಿ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಸಮಾಧಾನ, ಅಥವಾ ನಿಮಗೆ ಒಂದು ಹಂತಕ್ಕೆ ನೆಮ್ಮದಿಯೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಹೆಚ್ಚಿನದಾಗಿ, ರಿಯಲ್ ಎಸ್ಟೇಟ್ ಯಾರ್ಯಾರು ಮಾಡ್ತಾ ಇದ್ರು ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟುವಂಥ ಯೋಗಗಳು, ಸೇಲ್ ಬಿಲ್ಡಿಂಗ್ ಕಟ್ತಾ ಇರ್ತೀರಿ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರುವಂಥ ವ್ಯಕ್ತಿಗಳಿರ್ತೀರಿ, ಬಿಲ್ಡರ್ ಇರ್ತೀರಿ, ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳು, ಲಾಭ ಎರಡೂ ಕೂಡ ಇದೆ. ಅದು ಬಹಳ ಖುಷಿ ಪಡುವಂಥ ಒಂದು ವಿಶೇಷ. ಇನ್ನು ರಾಹು ಕೂಡ ಇದ್ದಾನೆ. ಹಣಕಾಸಿಗೆ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಅಥವಾ ನಿಮ್ಮ ರಿಲೇಷನಲ್ಲಿ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಹಣಕಾಸಿನ ವಿಷಯದಲ್ಲೂ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳಾಗ್ಬೋದು. ಯಾಕಂದ್ರೆ ಜೀವನದಲ್ಲಿ ಕೆಲವೊಂದು ಸಲ ಎಲ್ಲ ಇರುತ್ತೆ, ಆದರೆ ನಮಗೆ ಎಲ್ಲ ಬೇಕಪ್ಪ, ಕೊನೆ ಹಣಕಾಸಲ್ಲೇ ಕಿರಿಕಿರಿ. ಮನೆ ಕಟ್ಟಬೇಕು, ನಿಜ, ಏನು ಮಾಡೋದು, ದುಡ್ಡಿಲ್ಲ ಅಂತ ಆಗಿಬಿಡುತ್ತೆ. ಹಾಗಾಗಿ ಹಣಕಾಸಿನ ವಿಷಯ ಕೆಲವೊಂದು ಕಡೆಗೆ ರಾಹು ಭಾಗ್ಯದಲ್ಲಿದ್ದಾನೆ, ಎಲ್ಲೋ ಒಂದು ಕಡೆ ಲಾಭಾಂಶಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳು ನೋಡಿ, ಮದುವೆ ವಿಷಯದಲ್ಲಿ ನಿಮಗೆ ಈ ಸಲ ಶುಕ್ರನು ದಶಮದಲ್ಲಿ, ಸಪ್ತಮ ಗುರುವಿನ ದೃಷ್ಟಿ, ಕುಜನೂ ಭಾಗ್ಯದಲ್ಲಿ. ಹಾಗಾಗಿ ಮಿಥುನ ರಾಶಿಯವರಿಗೆ ಯಾರ್ಯಾರಿಗೆ ವಿವಾಹ ಆಗಿಲ್ವೋ ಅವರು ಈ ತಿಂಗಳಲ್ಲಿ ಸ್ವಲ್ಪ ಬಲವಾಗಿ ಪ್ರಯತ್ನ ಮಾಡಿ. ಯಾಕಂದರೆ ಬಲವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ವಿವಾಹ ಅನುಕೂಲವಾಗುತ್ತೆ. ಇಲ್ಲ ಅಂತಂದರೆ 10 ಜಾತಕ ನೋಡೋದು, ಹೆಸರು ಬಲ ಬಂದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬಿಡುವಂಥದ್ದಾಗತ್ತೆ. ಬಿಟ್ಟರೆ ನಿಜವಾದಂತಹ ದಾರಿ, ನಿಜವಾದಂಥ ವ್ಯವಸ್ಥೆಗಳು ಸಿಗುವುದಿಲ್ಲ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ನೀವು ಏನು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ವಿವಾಹಕ್ಕೆ ಮಾಡಿ, ಆ ವಿವಾಹದಲ್ಲಿ ಅನುಕೂಲತೆಗಳನ್ನು ನೀವು ಕೂಡ ಕಾಣ್ತೀರಿ. ಇದು ಭಾಳ ಒಳ್ಳೆಯ ರೀತಿಯಾದಂತಹ ಫಲಗಳು ಕೂಡ ಇದೆ, ಅನುಕೂಲಗಳು ಕೂಡ ಇದೆ. ಹಾಗೆ ಎರಡನೇದಾಗಿ ನೋಡಿ, ವಿವಾಹ ಆಗಿ ಏನೋ ಕಿರಿಕಿರಿ ಆಗ್ತಾ ಇದೆ ಅಥವಾ ಸಮಸ್ಯೆಗಳಿದೆ ಅಂತಂದರೆ ಅದು ಯಾವುದೋ ಒಂದು ರೀತಿಯಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ಬಗೆಹರುವಂಥ ಚಾನ್ಸಸ್ಸು ಕೂಡ ಇದೆ. ಇನ್ನು ದೇಹಾರೋಗ್ಯಗಳು ಕೃಶವಾಗಿದೆ. ಎಷ್ಟೋ ಜನಕ್ಕೆಲ್ಲ ಚೆನ್ನಾಗಿರುತ್ತೆ, ಟೆಸ್ಟ್ ಮಾಡಿದ್ರೆ ಏನೂ ಇಲ್ಲ, ನಾನೇನೋ
kg ಆಗಿ ಕಡಿಮೆ ಆಗಿದ್ದೇನೆ, 1 kg 5 kg 6 kg ಕಡಿಮೆ ಆಗಿದ್ದೇನೆ, ಹೀಗೆಲ್ಲ ಇರುತ್ತೆ. ಶರೀರದಲ್ಲಿ ಒಂದು ಹಂತಕ್ಕೆ ಏಜ್ ವ್ಯತ್ಯಾಸ ಆದಾಗ ಏರುಪೇರು ಆಗ್ತಾ ಇರುತ್ತೆ. ಅದನ್ನೇ ಜಾಸ್ತಿ ಮಾಡಿಕೊಂಡು ಅದನ್ನೇ ಕೊರಗ್ತಾ ಇರುವಂಥ ಪ್ರಯತ್ನ ಬೇಡ. ಯಾಕಂದರೆ ಶಾರೀರಿಕವಾಗಿ ಒಂದು 10 ವರ್ಷ 15 ವರ್ಷ 20 ವರ್ಷ ಕೆಲವೊಂದು ಸಲ 50 ವರ್ಷ ಈಗೆಲ್ಲ ಆದಾಗ ಏಜಿನಲ್ಲಿ ಶರೀರದಲ್ಲಿ ಬದಲಾವಣೆಗಳಾಗಲೇಬೇಕು ಅಲ್ವಾ. ಜಗತ್ತಿನಲ್ಲಿ ಬದಲಾವಣೆ, ಮನಸ್ಸಿನ ಬದಲಾವಣೆ ಸದಾಕಾಲ ಆಗ್ತಾ ಇರುತ್ತೆ. ಇನ್ನು ಎಷ್ಟಾಗುತ್ತೋ ಅಷ್ಟು ಶಾರೀರಿಕವಾಗಿ ಜಾಗೃತ ವಹಿಸ್ಕೊಳ್ಳಿ. ನಾವು ಆದಷ್ಟು ಶುಚಿತ್ವವಾಗಿ ಆರೋಗ್ಯದ ವಿಷಯದಲ್ಲಿ ಹೀಗೆ ಸ್ವಲ್ಪ ಒಂಚೂರು ಹುಷಾರಿಕೆ ವಹಿಸ್ಕೊಂಡ್ರೆ ಸಾಕಾಗತ್ತೆ. ಬಿಟ್ಟರೆ ಅದನ್ನೇ ಜಾಸ್ತಿ ಯೋಚನೆ ಮಾಡೋದು, ಏನಾಯ್ತಪ್ಪ ಅಂತೇಳಿ ಕೊರಗೋದು, ಆ ಥರದ್ದು ಯೋಚನೆ ಬೇಡ. ಅದು ತಕ್ಕ ಮಟ್ಟಿಗೆ ಜಾಗ್ರತೆ ವಹಿಸ್ಕೊಳ್ಬೇಕು. ಆಹಾರ, ವ್ಯಾಯಾಮ, ಸರಿಯಾದಂಥ ನಿದ್ರೆ, ಇದನ್ನೆಲ್ಲ ಸರಿಯಾದ ಸಮಯಕ್ಕೆ ಮಾಡಬೇಕು. ಅತಿಯಾದಂತಹ ಯಾವುದರ ಹಿಂದೂ ಕೂಡ ಹೋಗ್ಲಿಕ್ಕೆ ಹೋಗಬಾರ್ದು. ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಸಮಯವನ್ನು ವ್ಯರ್ಥ ಮಾಡದೇ ಇದ್ದಾಗ ಪ್ರಯತ್ನ ಮಾಡಬೇಕು. ರಾಶಿಯಲ್ಲಿರುವಂತಹ ಗುರು ಸ್ವಲ್ಪ ಧಾರ್ಮಿಕವಾದಂಥ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು, ಇದಕ್ಕಿದೆ ಕೆಲವೊಂದು ಕಡೆಗೆ ಲಾಭಾಂಶಗಳು. ಯಾರೋ ಒಬ್ಬರು ಹಿರಿಯರು ನಿಮಗೆ ಹಿಂದೆ ನೌಕರಿ ಮಾಡ್ತಾ ಇದ್ದವರು, ಹಿಂದೆ ಜೊತೆಗಿರುವಂಥ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿದೆಯಪ್ಪ ಅನುಕೂಲ ಆಗಲಿ ಅಂತೇಳಿ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಹೇಗೆ ಅಂತಂದರೆ ಕೆಲವೊಂದು ಸಲ ನಮಗೆ ಯಾವುದೋ ಒಂದು ವ್ಯಕ್ತಿಗಳ ಮೂಲಕವಾಗಿ, ಅದೇ ಹೇಳ್ತಾರಲ್ಲ, ಮುಳುಗುವನಿಗೆ ಹುಲ್ಲು ಕಡ್ಡಿಯೂ ಆಸರೆ. ಹಾಗೆ ಯಾವುದೋ ಒಂದು ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾನೆ. ಆ ವ್ಯಕ್ತಿಯಲ್ಲಿರುವಂತಹ ಒಂದು ಉತ್ತಮವಾದಂಥ ಗುಣ ನಿಮಗೆ ಸಣ್ಣದೇ ಇರಬಹುದು, ಆದರೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಮುಳುಗ್ತಾ ಇರೋವನಿಗೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಆಸರೆ ಆಗುತ್ತಲ್ವ. ಮುಳುಗಿ ಹೋಗ್ತಾ ಇರ್ತಾನೆ ಹೇಳುವರಿಗೆ ಯಾವುದೋ ಒಂದು ವಿಶ್ವಾಸವೋ, ಯಾವುದೋ ಒಂದು ದೃಢವಾದಂಥ ನಂಬಿಕೆಯೋ, ಅಥವಾ ಯಾರೋ ಒಬ್ಬರು ಹಿರಿಯರೋ. ಎಷ್ಟೋ ಸಲ ನೋಡಿ ಸಮಸ್ಯೆ ಬಂದಾಗ ಯಾವುದೋ ಒಂದು ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾಗ ಬಹಳ ಧೈರ್ಯ ಇರುತ್ತೆ. ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನು ಹೊರಗಡೆ ಬರಲಿಕ್ಕೆ ಆ ಭಗವಂತನು ಯಾವುದೋ ಒಂದು ರೀತಿಯಾಗಿ ನಮಗೆ ಧೈರ್ಯವಾಗಿ ನಿಂತ್ಕೊಳ್ತಾನೆ. ಅದು ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ಇದ್ದಾಗ ಖಂಡಿತವಾಗೂ ಭಗವಂತ ನಿಂತ್ಕೊಳ್ತಾನೆ. ಹಾಗಾಗಿ ಗುರು ನಿಮ್ಮ ಜೊತೆಗಿದ್ದಾನೆ. ಹಾಗಾಗಿ ಸತತವಾದಂಥ ಪ್ರಯತ್ನಗಳು ಮಾಡಿ ಆ ಪ್ರಯತ್ನಗಳು ಸಫಲವಾಗುವಂಥ ಚಾನ್ಸಸ್ ಇದೆ. ಇನ್ನು ನೋಡಿ, ದಶಮದಲ್ಲಿ ವಿಶೇಷವಾದಂತಹ ಶುಕ್ರನು ಉಚ್ಚವಾಗಿದ್ದಾನೆ. ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂಥ ವ್ಯಕ್ತಿಗಳು ಹೆಚ್ಚಿನದಾದಂಥದ್ದು. ಇವತ್ತಿನ ದಿವಸ ಕಂಪ್ಯೂಟರ್ ಕೆಲಸ ಬಹಳ ಜನ ಮಾಡ್ತಾ ಇದ್ದೀರಿ, IT BT ಫೀಲ್ಡಲ್ಲಿರುವಂಥವ್ರು. ಅಂಥವ್ರಿಗೆ ಕೂಡ ಎಷ್ಟೋ ಜನ ಕೆಲಸ ಕಳ್ಕೊಳ್ತಾ ಇದ್ದೀರಿ. ಅದರೆಲ್ಲೋ ಒಂದು ಕಡೆ ಕೆಲಸಗಳು ಒಳ್ಳೆ ರೀತಿಯಾಗಿ ಸಿಗುವಂಥ ಚಾನ್ಸಸ್ ಇದೆ. ದಶಮಕ್ಕೆ ಉಚ್ಚನಾದಂಥ ಶುಕ್ರನು, ಗುರುವೂ ಬಲವಂತನಾಗಿದ್ದಾನೆ, ಶುಕ್ರ ಕುಜರೂ ಇದ್ದಾರೆ. ಹಾಗಾಗಿ ವಿವಾಹಾದ ಮಂಗಲ ಕಾರ್ಯಗಳಿರೋ ಒಂದು ದಾರಿ, ಉದ್ಯೋಗದಲ್ಲಿರೋ ಒಂದು ಅವಕಾಶಗಳು, ಹೀಗೆ ಮನಸ್ಸಿಗೆ ಒಂದು ಖುಷಿ ಆಗುತ್ತಪ್ಪ. ಯಾಕಂದರೆ ಯಾವಾಗೂ ಕೂಡ ಇಲ್ಲ 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 ಅಂತೇಳಿ ಬಡಬಡ ಅಂಥೇಳಿ ಬಡ್ಕೊಳ್ತಾ ಇರೋದಕ್ಕಿಂತ ಎಲ್ಲೋ ಒಂದು ಕಡೆಗೆ ತಕ್ಕ ಮಟ್ಟಿಗೆ ಸಿಕ್ಕಿರುವಂಥ ಉದ್ಯೋಗಗಳನ್ನು ನಾವು ಬೆಳೆಸ್ತಾ ಹೋಗಬೇಕು. ಜೀವನದಲ್ಲಿ ಆ ಬೆಳವಣಿಗೆಯನ್ನು ನಾವು ಕಾಣ್ತಾ ಇರಬೇಕು. ಇನ್ನು ಶನೇಶ್ವರನು ಕೂಡ ದಶಮದಲ್ಲಿದ್ದಾನೆ. ಶನೇಶ್ವರನು ದಶಮದಲ್ಲಿದ್ದರೆ ಕೆಲವೊಂದು ವಿಷಯದಲ್ಲಿ ನಿಧಾನ ಆದರೂ ಕೂಡ ಕೆಲವೊಂದು ಕಡೆ ಒಳ್ಳೆಯ ರೀತಿಯಾದಂಥ ರಿಸಲ್ಟ್ ಸಿಗುತ್ತೆ. ಯಾವುದಲ್ಲಿ ನಿಧಾನ ಆಗಬಹುದು? ಒಂದು ವಾಹನದ ವಿಷಯದಲ್ಲಿ ನಿಧಾನ ಆಗಬಹುದು, ಅಥವಾ ಕುಟುಂಬದ ವಿಷಯದಲ್ಲಿ, ಅಣ್ಣ ತಮ್ಮನ ಸಂಬಂಧವಾದಂಥ ವಿಷಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ. ಇಂಥದ್ದೆಲ್ಲ ಇದ್ದರೆ ಆ ಕಿರಿಕಿರಿಗಳೆಲ್ಲೋ ಒಂದು ಕಡೆ ಲಾಭವಾಗಿ ಟರ್ನ್ ಆಗಬಹುದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಆದರೆ ಕೌಟುಂಬಿಕವಾದಂಥ ಕಲಹಗಳು, ಕೌಟುಂಬಿಕವಾದಂಥ ಕಿರಿಕಿರಿಗಳು ಹೀಗೆಲ್ಲ ಇರುತ್ತೆ. ಆದರೆ ಆ ಯಾವುದೇ ಕಿರಿಕಿರಿ, ಯಾವುದೇ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಅದನ್ನೆಲ್ಲ ಮೀರಿ ಹೋಗುವಂಥದ್ದು ಯಾವುದಪ್ಪ ಅಂತಂದರೆ ಒಂದು ಭಗವಂತನ ಅನುಗ್ರಹ. ಹೇಳಿ, ಯಾರು ಗೊತ್ತಾಗಿಲ್ಲ? ಹಾಂ ಕೂತ್ಕೊಳ್ಳಿ, ಇಲ್ಲ ಕೂತ್ಕೊಳ್ಳಿ, ಕೂರಿ, ಇಲ್ಲ ಕೂರಿ, ಒಂದು 5 ನಿಮಿಷ ವಿಡಿಯೋ ಮುಗಿಸ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ನಿಮ್ಮ ರಾಶಿಯಲ್ಲಿರುವಂತಹ ಗುರುವು ಸಪ್ತಮನ ದೃಷ್ಟಿ ಅಂತಂದರೆ ಯಾವುದೋ ಒಂದು ಪಾರ್ಟ್ನರ್ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಅಥವಾ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿಗಳು, ಒಂದು 5-6 ಜನ ಸೇರಿ ಒಂದು ಉದ್ಯೋಗವನ್ನು ನೀವು ಆರಂಭ ಮಾಡಿದ್ದೀರಿ, ಯಾವುದೋ ಒಬ್ಬರ ಹಿಂದ್ಗಡೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದರೆ ಆ ಕಿರಿಕಿರಿಯೂ ತಕ್ಕ ಮಟ್ಟಿಗೆ ಹಂತವಾಗಿ ಹೋಗುವಂಥ ಪ್ರಯತ್ನಗಳು. ಇದು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, 4-5 ಜನ 6-8 ಜನ ಸೇರಿಸಿ ಒಂದು ಉದ್ಯೋಗ ಅಂಥೇಳಿ ಆರಂಭ ಮಾಡಿರ್ತೀರಿ. ಕೊನೆಗೆ ಒಬ್ಬರ ಮನಸ್ಥಿತಿ ಒಂದೊಂಥರ ಇರುತ್ತೆ. ಕೊನೆಗೆ ಕೆಲವು ಜನಕ್ಕೆ ಬೇಡ ಅಂತ ಅನಿಸುತ್ತೆ, ಕೆಲವು ಜನಕ್ಕೆ ಏನಕ್ಕೆ ವೇಟ್ ಮಾಡಬಹುದು ಅನಿಸುತ್ತೆ, ಕೆಲವು ಜನಕ್ಕೆ ಇವತ್ತೇ ಹಾಕಿ ನಾಳೆಗೆ ದುಡ್ಡು ಬರಬೇಕು ಅನ್ನುವಂಥ ಆಸೆಯೂ ಕೂಡ ಇರುತ್ತೆ. ಹಾಗಾಗಿ ಅವರವರ ಮನಸ್ಥಿತಿ ವ್ಯತ್ಯಾಸ ಇರುತ್ತದೆ. ಅಂತಹ ಕಿರಿಕಿರಿಗಳಿದ್ದರೆ ಅದಕ್ಕೆ ವಿಶೇಷವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮತ್ತು ಒಂದು 5 ಜೀವನದ ಬಹಳ ಮುಖ್ಯವಾದಂಥ ಘಟ್ಟಗಳು ಬದಲಾವಣೆ ಕಡೆಗೆ ಬರುವಂಥ ಸಾಧ್ಯತೆಗಳು. ಒಂದನೇದಾಗಿ ಹಿರಿಯರ ಆಶೀರ್ವಾದ ಅಂತ ಹೇಳಿದೆ, ವಿವಾಹಾದಿ ಮಂಗಲ ಕಾರ್ಯಗಳು ಅಂತ ಹೇಳಿದೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಹಿರಿಯರಿಂದ ಏನೋ ಬರಬೇಕಾದಂಥ ವಸ್ತುಗಳು ನಿಮ್ಗೆ ಆಶೀರ್ವಾದ ಮಾಡಿಕೊಡ್ತಾರೆ. ಅದು ಏನೇ ಇರಲಿ, ಸಣ್ಣದು ದೊಡ್ಡದು ಅಂತಲ್ಲ, ಖಂಡಿತವಾಗೂ ಅದನ್ನು
ಆಶೀರ್ವಾದ ಮೂಲಕವಾಗಿ ತೆಗೆದುಕೊಳ್ಳಿ. ಇದು ಬಹಳ ಮುಖ್ಯವಾದಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಅಂತಂದರೆ ವಯಸ್ಸಾದಂಥ ಅಜ್ಜಿಯೋ ಹಿರಿಯವರು ಯಾರೋ ಒಬ್ಬರ ಹತ್ರ ನಾವು ಮಾತುಕತೆ ಹೋಗಿದ್ರೆ ಹೊರಡುವಾಗ ಏನೋ ಆವತ್ತಿನ ಕಾಲದ ಒಂದು 10 ಪೈಸೆಯೋ 5 ಪೈಸೆಯೋ 50 ಪೈಸೆಯೋ ಆವತ್ತಿನ ಕಾಲಕ್ಕೆ ಅದೇ ದೊಡ್ಡದಾದಂಥ ಅಮೌಂಟು ಏನಾದ್ರು ಚಾಕ್ಲೇಟ್ ತಗೊಂತ ಹೇಳಿ ಕೊಡ್ತಾಯಿದ್ರು. ನೀವೆಲ್ಲ ಜ್ಞಾಪಕ ಇರಬಹುದು ಸಣ್ಣ ವಯಸ್ಸಿನಲ್ಲಿ. ಹಾಗಾಗಿ ಅದೆಲ್ಲ ಸಣ್ಣದಾದರೂ ಕೂಡ ಆಶೀರ್ವಾದವೇ. ಇವತ್ತಿನ ದಿವಸ ಹಿರಿಯರ ಆಶೀರ್ವಾದ ಮತ್ತು ಬಹಳ ಮುಖ್ಯವಾಗಿ ನಾವು ಯಾರನ್ನು ನಂಬುತ್ತೇವೆಯೋ ಅವರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಅಂಥ ಅವಕಾಶಗಳು ಕೂಡ ಸಿಗಬಹುದು. ಮತ್ತು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನ ಕೆಲವೊಂದಷ್ಟು ಗುಹ್ಯವಾದಂಥದ್ದಿರಬಹುದು, ಹೇಳದೇ ಇರುವಂಥದ್ದಿರಬಹುದು. ಇಂತಹ ಅನೇಕ ಏನೇನು ಸಮಸ್ಯೆಗಳಿದೆಯೋ ಅದಕ್ಕೆಲ್ಲ ಅಲ್ಲಲ್ಲೇ ಪರಿಹಾರಗಳು, ಅಲ್ಲಲ್ಲೇ ಸಮಸ್ಯೆಗಳ ಪರಿಹಾರಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ಹೋರಾಟ ಮಾಡ್ತಾ ಇರ್ತೇವೆ, ಸಮಸ್ಯೆಗಳಿರುತ್ತೆ ಜೀವನದಲ್ಲಿ, ಹೊರಗಡೆ ಬರಲಿಕ್ಕಾಗಲ್ಲ. ಆದರೆ ಯಾವುದೋ ಒಂದು ತಕ್ಕದಾದಂಥ ಸಮಯ ಬಂದಾಗ, ತಕ್ಕದಾದಂಥ ಅವಕಾಶಗಳು ಬಂದಾಗ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗಾಗಿ ಹಿಂದಿನವರು ಕಾಲೋ ಗಚ್ಚತೆ ಧೀಮತಾಂ ಎಂಬುದಾಗಿ ಹೇಳಿದರು ಹಿರಿಯರು. ಅರ್ಥ ಏನಂತಂದರೆ ಒಂದು ಉತ್ತಮವಾದಂಥ ಸಮಯ ಬರುತ್ತೆ, ಅಲ್ಲಿವರೆಗೆ ನಾವು ವೇಟ್ ಮಾಡಬೇಕು ಎಂಬುದಾಗಿ ಹೇಳಿದರು. ಹಾಗಾಗಿ ಎಲ್ಲ ಉತ್ತಮವಾದಂಥ ಸಮಯಗಳು ನಿಮಗೆ ಬಂದಿದೆ. ಹಾಗಾಗಿ ಆ ಸಮಯಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಿ, ಆ ತಕ್ಕದಾದಂಥ ಸಮಯವೂ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಯೋಚನೆಗಳನ್ನು ಹಂತ ಹಂತವಾಗಿ ಡೆವಲಪ್ ಮಾಡ್ತಾ ಹೋಗಿ, ಅದರಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸಾಗುತ್ತೆ. ಮಿಕ್ಕಿರುವಂಥ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಈ ತಿಂಗಳಲ್ಲಿ ನೋಡಿ, ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಒಂದು 8ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಅಂತ ಹೇಳಬಹುದು. ಅನಂತರ 13ನೇ ತಾರೀಕು ಪ್ರಶಸ್ತವಾಗಿದೆ. ಏನಾದರೂ ಒಂದು ಒಳ್ಳೆಯ ಕೆಲಸ ಮನೆಯಲ್ಲಿ ಮಾಡಿಕೊಳ್ಬೇಕು ಅಂತಂದರೆ ಅದು ಪ್ರಶಸ್ತವಾದಂಥ ಸಮಯ. ಹಾಗಾಗಿ ಅದರ ಬಗ್ಗೆ ಏನು ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ಮೃಗಶಿರಾ ನಕ್ಷತ್ರ 3, 4ನೇ ಪಾದ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿ, ಅದು ಬಹಳ ಒಳ್ಳೆಯದು. ಇನ್ನು ಆರ್ದ್ರಾ ನಕ್ಷತ್ರ, ನೀವು ಒಂದೇ ಗುರು ಪರಮಾತ್ಮನನ್ನು ಧ್ಯಾನ ಮಾಡಿ, ಗುರು ಚರಿತ್ರೆ ಪಾರಾಯಣೆ ಮಾಡಿ ಅಥವಾ ಗುರು ನಾಮಸ್ಮರಣೆ ಮಾಡಿ. ನಿಮಗೆ ಯಾವ ಗುರುಗಳು ಇಷ್ಟವಾಗ್ತಾರೋ ಅಂತಹ ಗುರುಗಳನ್ನು ಸತತವಾದಂಥ ಒಂದು ರೀತಿಯಲ್ಲಿ ಆರಾಧನೆ ಮಾಡಿ. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಒಂದು 108 ಜಪ, ಸಂಧ್ಯೆ ಒಂದು 108 ಜಪವನ್ನು ಮಾಡಿ, ಬಹಳ ಒಳ್ಳೆಯದು. ಪುನರ್ವಸು ನಕ್ಷತ್ರದವರು ನೋಡಿ, 3ನೇ ತಾರೀಕು ಹುಣ್ಣಿಮೆ ಇದೆ. ಇಂತಹ ಒಂದು ಹುಣ್ಣಿಮೆ ದಿವಸ ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ಸಾರ್ವಜನಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ. ಅಂತಹ ಜಾಗಕ್ಕೆ ಹೋಗಿ ಸಾಮೂಹಿಕವಾಗಿ ಮಾಡಿಸಿದ್ರೂ ಪರವಾಗಿಲ್ಲ. ಅಥವಾ ಅನುಕೂಲ ಇದ್ದರೆ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ 3ನೇ ತಾರೀಕಿಗೆ. ಇದಿಷ್ಟು ಎಲ್ಲ ಹೆಚ್ಚಿನದಾದಂತಹ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಲಾಭಾಂಶಗಳು. ಯಾಕಂದರೆ ಲಾಭಗಳನ್ನು ಭಗವಂತ ಕೊಡ್ತಾ ಇದ್ದಾನೆ. ಎಷ್ಟೋ ಸಲ ನಿಮಗೆ ಇಲ್ಲ ಅಂತಂದರೂ ಭಗವಂತನ ಹೊಂದಿಸ್ಕೊಡ್ತಾ ಇದ್ದಾನೆ. ಈ ತಿಂಗಳಲ್ಲೂ ಕೂಡ ಹೊಂದಿಸ್ಕೊಡ್ತಾನೆ. ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.